270cc $448 ಇಲ್ಲೇ ಇದೆ ನೋಡಿ. ನಾನು 200cc ತಗೊಂಡು ನೋಡಿ, ಇಲ್ಲಿದೆ ಟಿಕೆಟ್ಸು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಲ್ಲು ಹೊರಗಡೆ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ತಿಂಗಳಾಗಿತ್ತು ಅನ್ಸುತ್ತೆ ನಾನು ಬ್ಲಾಗ್ ಮಾಡಿ. ಅಂದರೆ ನಿಮಗೆ ಬ್ಲಾಗ್ಸ್ ಬಂದು 2 ವೀಕ್ಸ್ ಅಷ್ಟೇ ಆಗಿರೋದು. ಅದೇ ನಾನು ಬ್ಲಾಗ್ ಮಾಡಿ ನಿಮಗೆ ಬ್ಲಾಗ್ಸ್ ಬಂದಿರೋ 2 ವೀಕ್ಸ್ ಅಷ್ಟೇ ಆಗಿರೋದು. ಆದರೆ ನಾನು ಬ್ಲಾಗ್ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಗ್ತೈತೆ. ಲಾಸ್ಟ್ ಆಗಸ್ಟ್ 15ಗೆ ಹೋಗಿದ್ನಲ್ಲ ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ, ಅದೇ ಲಾಸ್ಟ್. ಅದಾದಮೇಲೆ ಯಾವ ರೈಡು ಹೋಗಿಲ್ಲ, ಏನಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಎಷ್ಟೊಂದು ಜನ DM ಅಲ್ಲಿ ಕಮೆಂಟ್ಸಲ್ಲಿ ಕೇಳ್ತಿದ್ದಲ್ಲ, ಬ್ರೋ ಏನಾಯಿತು, ಎಲ್ಲಿ ಬ್ಲಾಗ್ಸು ಬರ್ತಿಲ್ಲ ಅಂತ. ಇವತ್ತಿಂದ ಮತ್ತೆ ಬ್ಯಾಕ್ ಟು ಫ್ಲೋ ಬ್ರೋಸ್. ಬನ್ನಿ ನೋಡಿ, ವಿಡಿಯೋ ನೋಡಿ, ಇಷ್ಟ ಆದರೆ ಹಂಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೊಸಬ್ರಾಗಿದ್ದರೆ ತುಂಬ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ನಿಮಗೆ ದುಡ್ಡೇನಾಗೋದಿಲ್ಲ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ಬಿಡಿ ಸಬ್ಸ್ಕ್ರೈಬ್ ಆದಮೇಲೆ. ನಾವು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಟೈಮ್ಗೆಲ್ಲ ನಾನು ರೈಡ್ ಎಲ್ಲಿಗೂ ಸ್ಟಾರ್ಟ್ ಮಾಡಿಲ್ಲ, ಯಾವತ್ತೂ ಹೋಗಿಲ್ಲ. ಇವತ್ತು ರೈಡ್ ಏನು ಅಲ್ಲ, ಆದ್ರೂ ಎಲ್ಲಿಗೆ ಅಂದರೆ ಇವತ್ತು ಗೋ ಕಾರ್ಟಿಂಗ್ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಇವತ್ತು ಟೈಮ್ ಸ್ವಲ್ಪ ಫ್ರೀ ಇತ್ತು, ಅದಕ್ಕೆ ಹೋಗೋಣ ಅಂತ ಹಂಗೆ ಸಡನ್ ಪ್ಲ್ಯಾನ್ ಆಗಿ ಟೈಮ್ ಬಂದು 3 ಗಂಟೆ ಆಗಿದೆ ಮಧ್ಯಾಹ್ನ. ಇಲ್ಲಿಂದ 15 ಕಿಲೋಮೀಟ್ರ್ ಐತೆ, 30 ನಿಮಿಷ ಟೈಮ್ ತೋರಿಸ್ತೈತೆ. ನೋಡೋಣ 3:30 ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆದರೆ, ಅದು ನೇಮ್ ಏನೋ ಐತೆ, ಗೋ ಕಾರ್ಟಿಂಗ್ ಸಮಥಿಂಗ್ ಏನೋ ಐತೆ, ಮರ್ತೋಗ್ಬಿಟ್ಟೆ. ನಾನು ಅಲ್ಲಿ ಹೋದ್ಮೇಲೆ ಒಂದ್ಸತಿ ಹೇಳ್ತೀನಿ, ಇಲ್ಲೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಂಬಿ ಯಾವ್ದು ನೇಮು ಅಂತ. ಅಲ್ಲಿ ಪ್ರೈಸ್ ಬಂದುಬಿಟ್ಟು $250 ಇದೆ 6 ಲ್ಯಾಬ್ಸ್ಗೆ. ನೋಡೋಣ ಯಾವ ಥರ ಇದೆ ಟ್ರ್ಯಾಕು ಏನು ಅಂತ. ಗೋ ಕಾರ್ಟಿಂಗ್ ಯಾವತ್ತೂ ಹೋಗಿರಲಿಲ್ಲ, ಓಡಿಸೂ ಇರಲಿಲ್ಲ, ಫಸ್ಟ್ ಟೈಮು ಓಡಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ, ಇವಾಗ ಅಡ್ಜಸ್ಟ್ ಆಗಿದೆ. ಅಲ್ಲಿ ಬರೀ ಗೋ ಕಾರ್ಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ ಗೇಮು ಇದೆ. ಇನ್ನು ನೋಡೋಣ, ಇಲ್ಲಿಂದ ಇನ್ನೊಂದು 14 ಕಿಲೋಮೀಟರ್ಸ್ ಅಷ್ಟೇ. ಎಷ್ಟೊಂದು ಜನ, ತುಂಬ ಜನ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ. ಮೋರ್ ದೆನ್ 50% ನಾನ್ ಸಬ್ಸ್ಕ್ರೈಬ್ಡ್ ಪೀಪಲ್ಸ್ ನೋಡ್ತಾ ಇದ್ದೀರಾ. ಅಂದರೆ ಹೆಂಗೆ ಅಂದರೆ, ಇವಾಗ 100% ನನಗೆ ಒಂದು 100 ವ್ಯೂಸ್ ಬಂತು ಅಂದ್ಕೊಳ್ಳಿ ಒಂದು ವೀಡಿಯೋಗೆ, ಅದರಲ್ಲಿ ಆಲ್ಮೋಸ್ಟ್ 50+ ವ್ಯೂಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡದಿರೋರೇ ನೋಡ್ತಾ ಇದ್ದೀರಾ. ಇನ್ನು ಮಿಕ್ಕಿದೆಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರು ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ, ನಿಮ್ಗೇನು ಅದೇನು ದುಡ್ಡಾಗಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆಲ್ಲ. ವೀಡಿಯೋ ನೋಡ್ತಿರಲ್ವಾ, ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಒತ್ಬಿಡಿ. ಹೊಸ ವೀಡಿಯೋ ಹಾಕಿದ ತಕ್ಷಣ ಟಂಗ್ ಅಂತ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಂಗೆ ಟಂಗ್ ಅಂತ ನೀವು ಓಪನ್ ಮಾಡಿ ನೋಡ್ಕೊಂಡು ಹಂಗೆ ಒಂದು ಲೈಕ್ ಒತ್ಬಿಡಿ. ಯಾರೋ ಆಂಟಿ ನೋಡ್ಕೊಂಡು ಹೋಗ್ತಾರೆ ಕಾರಲ್ಲಿ, ಇವನೇನು ನಿನ್ನ ಕ್ಯಾಮ್ರಾ ಎಲ್ಲ ಹಾಕೊಂಡು ಹೋಗ್ತಾನೆ ಅಂತ. ಒಳ್ಳೆ ಕ್ರೇಜಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ಕನ್ನಡವನ್ನು ಬೆಳೆಸಿ. ಇಷ್ಟು ದಿನ ಕನ್ನಡದಲ್ಲಿ ಮೋಟೋಲಾಗಿಂಗ್ ಅನ್ನೋ ಕಾನ್ಸೆಪ್ಟು ತುಂಬ ಕಮ್ಮಿ ಇದ್ದಿದ್ದು, ಇವಾಗ ತುಂಬ ಬೆಳೀತಾ ಇದ್ದಾರೆ. ಅದಕ್ಕೆ ಎಲ್ರಿಗೂ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ಇದ್ದಾರೆ, ಎಲ್ರಿಗೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಅವರು ಕನ್ನಡ ಕ್ರಿಯೇಟರ್ಸು ಬೆಳೆಯೋದು, ತುಂಬ ಒಳ್ಳೆ ಕಂಟೆಂಟ್ ಸಿಗೋದು ಕನ್ನಡದಲ್ಲಿ. ಅಂದರೆ ಸಪೋರ್ಟ್ ಮಾಡ್ದಂಗೆ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರಿಗೂ ಜೋಶ್ ಬರೋಲ್ಲ ಮಾಡೋದಕ್ಕೆ. ಯಾರಿಗೆ ಆದರೂ ಅಷ್ಟೇ, ಸಪೋರ್ಟ್ ಮಾಡಿಲ್ಲ ಅಂದರೆ ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಇದು ಬರೋಲ್ಲ. ನೀವು ಸಪೋರ್ಟ್ ಮಾಡ್ತಿದ್ದೆ ಅಂದರೆ ಅವ್ರಿಗೂ ಜೋಶ್ ಬರುತ್ತೆ. ಸಪೋರ್ಟ್ ಮಾಡ್ತಾರೆ, ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಜೋಶ್ ಬರುತ್ತೆ. ಹೊಡೀರಿ ಸಬ್ಸ್ಕ್ರೈಬು, ಎಲ್ಲರಿಗೂ ಫ್ರೀನೇ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ. ಸೆಪ್ಟಲ್ಲೇನೋ ಇದ್ದಾರ ಇವತ್ತು ಈ ರೋಡಲ್ಲಿ, ಏನು ಕತೆ ಗೊತ್ತಿಲ್ವಲ್ಲ. ఎక్కువ ಗಾಡಿಗಳು ಸ್ಲೋ ಹೊಡಿತಾ ಇದೆ, ಹೇಳೋಕ್ಕಾಗಲ್ಲ. ಯಾವಾಗಂದರೆ ಅವಾಗ ಇದ್ಬಿಡ್ತಾರೆ. ಮೋಸ್ಟ್ಲಿ ಈ ಟೈಮಲ್ಲಿ ಇರೋಲ್ಲ, ಮಧ್ಯಾಹ್ನದ ಟೈಮಲ್ಲಿ ಆಲ್ಮೋಸ್ಟು 2 ಗಂಟೆ 1 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಬಿಡ್ತಾರೆ. ಹೇಳೋಕ್ಕಾಗಲ್ಲ ಯಾವಾಗ ಹೆಂಗೆ ನಿಂತ್ಕೊಂಡಿರ್ತಾರೆ ಅಂತ. ತಗ್ಲಾಕೊಂಡ್ರೆ ಹಿಡಿತಾರೆ. ಇಷ್ಟು ಖಾಲಿ ರೋಡ್ ಇದು, ಬರೀ 40-50 ಏನೋ ಸ್ಪೀಡ್ ಲಿಮಿಟ್ ಇದೆಯಲ್ಲ ಅಷ್ಟೇ ಗುರು. ಇಲ್ಲಿ ರೋಡ್ನೇ ಆಗುತ್ತೆ. ಇಷ್ಟು ಥರ ಖಾಲಿ ರೋಡ್ ಇದ್ರೂ ನಿಧಾನಕ್ಕೆ ಹೋಗ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ನೋಡಿ 50 ಸ್ಪೀಡ್ ಲಿಮಿಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ಥರ ಖಾಲಿ ರೋಡ್ ಇದ್ದಾಗೂ ಸ್ಲೋಗಿ ಹೋಗ್ತಾಯಿದ್ರೆ ಹಿಂಸೆ ಆಗುತ್ತೆ. ಅದರಿಂದನೇ ಟ್ರಾಫಿಕ್ ಜಾಮ್ ಆಗುತ್ತೆ ಸ್ಲೋಗಿ ಹೋಗ್ತಿದ್ದೆ. ಖಾಲಿ ಇದ್ದಾಗ ಫಾಸ್ಟಾಗಿ ಹೋಗೋದು ಏನು ತಪ್ಪಿಲ್ಲ, ಅದಕ್ಕೆ ಏನೇನೋ ರೂಲ್ಸ್ ಮಾಡ್ತಾರಪ್ಪ ಇವರ. ಕೆಳಗಡೆಯಿಂದ ಹೋಗ್ಬೇಕಾಯ್ತು, ಶೀಟ್ ಮೇಲೆ ಬಂದುಬಿಟ್ಟೆ. 2 ಕಿಲೋಮೀಟರ್ಸ್ ಏನೋ ಎಕ್ಸ್ಟ್ರಾ ಆಯ್ತು ಹಿಂಗೆ ಹೋಗ್ತಾ ಇರೋದಕ್ಕೆ. ಬರಾಗಿಲ್ಲ, ಬನ್ನಿ ಹೋಗೋಣ, ಏನಾಗಲ್ಲ. ನಾನು ಮ್ಯಾಪ್ ನೋಡ್ಕೊಳ್ಳೇ ಇಲ್ಲ, ಮಾತಾಡ್ಕೊಂಡು ಹಂಗೆ ಬರ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಬೈಕ್ ಲಿಸ್ಟಲ್ಲಿ ಇದು ಒಂದು ಗಾಡಿ ಗುರು, R10. ಅದೇ ಇದನ್ನು ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ, ಅದಕ್ಕೆ ಅಂತಲೇ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೆಸರಿಟ್ಬಿಟ್ಟಿದೆ. ಅವಾಗ ನೋಡೋಣ, ಅದಕ್ಕೊಂದು ಚಾನ್ಸ್ ಸಿಕ್ಸಿದ್ರೆ ಆ ಗಾಡಿನೂ ಓಡಿಸೋಣ. ಹಂಗೆ ಹೋಗ್ಬೇಕಾಯ್ತು ಆ್ಯಕ್ಚುಲಿ, ಕೆಂಗೇರಿ ರೋಡ್ಗೆ ಹೋಗ್ತೀವಲ್ಲ ಹಂಗೆ ಹೋಗ್ಬೇಕಾಯ್ತು. ನಾನು ಮ್ಯಾಪ್ ನೋಡಲೇ ಇಲ್ಲ, ಮಾತಾಡ್ಕೊಂಡು ಹಿಂಗೆ ಬಂದುಬಿಟ್ಟೆ. ಬನ್ನಿ, ಹಿಂಗೂ ಹೋಗ್ಬೋದು ರೂಟ್ ಇದೆ. ಇಲ್ಲಿಂದ 24 ಮಿನಿಟ್ಸು 12 ಕಿಲೋಮೀಟರ್ಸ್ ತೋರಿಸೈತೆ. ಅಂದರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಏನೋ ಜಾಸ್ತಿ ಆಯಿತು ಅನ್ಸುತ್ತೆ ಈ ಕಡೆ ಬಂದಿದ್ದಕ್ಕೆ. ಮತ್ತು ಮೈಕು ಅಷ್ಟೇ, ಸೌಂಡ್ ಹೆಂಗೆ ಬರ್ತಿದೆ ಹೇಳಿ ನೋಡೋಣ. ಯಾಕೆಂದರೆ ನನ್ನ ಮೈಕ್ಗೆ ಫಿಲ್ಟ್ರ್ ಹಾಕಿದೆ, ಹೇಳಿದ್ನಲ್ಲ ಮುಂಚೆನೇ, ಸ್ಪಾಂಜಲ್ಲಿ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡಿದೆ ವಿನ್ನಾಯ್ಸ್ ಬರ್ಬೋದು ಅಂತ. ಅದರಿಂದ ಏನಾದರೂ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗಿದೆಯೋ ಅಂದ್ಕೊಂಡು ಇವಾಗ ಸ್ಪಾಂಜ್ನ ಕಿತ್ತಾಕ್ಬಿಟ್ಟಿದ್ದೀನಿ. ಬರೀ ಮೈಕ್ದೇನು ಬರುತ್ತೆ, ಲೈಟಾಗಿ ಸ್ಪಾಂಜ್ ಬರುತ್ತೆ. ನಿಮಗೆ ಇನ್ಬಿಲ್ಟ್ ಮೈಕ್ ಎಲ್ಲ ಮೈಕಲ್ಲಿ ಬರುತ್ತೆ ನೋಡಿ, ಇರ್ತಲ್ಲ ಬ್ಲ್ಯಾಕ್ ಕಲರು.
ಅದೊಂದೇ ಸ್ಪಾಂಜ್ ಇರೋದು. ನಾನು ಯಾವುದು ಎಕ್ಸ್ಟ್ರಾ ಯಾವುದು ಸ್ಪಾಂಜ್ ಹಾಕಿಲ್ಲ. ನೋಡೋಣ, ಇದು ಒಂದು ಟ್ರಯಲ್ ಆಗೋಗ್ಲಿ, ಹೆಂಗೆ ಬರುತ್ತೆ ವಾಯ್ಸ್ ನೋಡೋಣ. ಮೊಬೈಲ್ ಹೋಲ್ಡರು ನೋಡಿ ಅಷ್ಟೇ. ಇದೊಂದು ಹೇಳೋದು ಹೊರಟೋಗ್ಬಿಟ್ಟೆ. ತುಂಬ ದಿನದಿಂದ ಹೇಳ್ತಿದ್ದಲ್ಲ ನಿಮಗೆ ಬೋಬೋಗೆ ಎಷ್ಟು ಇಸ್ಕೊಬೇಕು ಅಂತ. ಕೊನೆಗೂ ಈಸ್ಕೊಂಬಿಟ್ಟೆ. ನೋಡಿ ಇದೇ ಮೊಬೈಲ್ ಹೋಲ್ಡರ್. ಹೆಂಗಿದೆ ನೋಡಿ ಸ್ಟೆಬಿಲಿಟಿ. ಅದು ಹೆಂಗೆ ಶೇಕ್ ಆಗ್ತಿತ್ತು, ಇದು ಹೆಂಗಿದೆ. ಇದು ನೀವೇನೇ ತಿಪ್ಪದಾಗ ಹಾಕಿದ್ರು ಮೊಬೈಲ್ ಮಾತ್ರ ಎಂಥ ರೋಡಲ್ಲೇ ಓಡಿಸಿ ಹೆಂಗೆ ಓಡಿಸಿ ಮೊಬೈಲ್ ಮಾತ್ರ ಬೀಳೋದೇ ಇಲ್ಲ ಅಂದ್ಕೊಳ್ಳಿ. ಆ ಥರ ಕ್ರೇಜಿಯಾಗಿದೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಯಾವ ಥರ ಇದೆ ಅಂದರೆ ಸಕ್ಕದಾಗೈತೆ ಮಾತ್ರ. ನಿಮಗೆ ಬೀಳೋದೇ ಇಲ್ಲ ಏನೇ ಆದರೂ. ಸಕ್ಕದಾಗೈತೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಇದು ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಇದು ಅಲ್ಯೂಮಿನಿಯಮ್ದು. ಇದರಲ್ಲಿ ತುಂಬ ಮಾಡಲ್ಸ್ ಇದೆ. ಬೋಬೋ ಗ್ಯಾಸಲ್ಲಿ ನಿಮಗೆ ತುಂಬ ಮಾಡಲ್ಸ್ ಬರುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕೋ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ. ನಾನು ಅಲ್ಯೂಮಿನಿಯಮ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 2.2 ಆಗುತ್ತೆ. ಡಿಸ್ಕೌಂಟ್ ಎಲ್ಲ ಹೋಗಿ ನನಗೆ ಕೂಪನ್ ಕೋಡ್ ಇತ್ತು, ಬಂದು 1.5 ಬಂದಿದೆ. ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟು ನನಗೋಸ್ಕರ ಮೆಂಬರ್ಶಿಪ್ ಆಗಿದ್ದೀನಿ ಅಂತ. ವಿತ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಇದರಲ್ಲಿ 3.0. ಮತ್ತು ಇದರಲ್ಲಿ ತುಂಬ ಫೀಚರ್ಸ್ ಎಲ್ಲ ಇದೆ. ನಿಮಗೆ ಇದ್ರ ಬಗ್ಗೆ ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ, ಕೆಳಗಡೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಹೆಂಗೆ ಏನಿದು ಕತೆ ಎಲ್ಲ ಅಂತ. ಬಟ್ ಆದರೆ ಸಕ್ಕತ್ತಾಗಿದೆ. ಇದು ಮಾತ್ರ ಬಿಲ್ಡ್ ಕ್ವಾಲಿಟಿ ಮಾತ್ರ ಯಾವ ಥರ ಇದೆ ಅಂದರೆ ಕ್ರೇಜಿಯಾಗಿದೆ. ನಂದು ಹಳೆ ಮೊಬೈಲ್ ಓಲ್ಡ್ ಇತ್ತಲ್ವ, ಅದು ನಾರ್ಮಲ್, ಅದು ಎಕ್ಸ್ ಮೌಂಟ್ ಅಂತಾರೆ. ಅದು ಯಾವುದೋ ಆಟೋಮೊಬೈಲ್ಸಲ್ಲಿ ಇಸ್ಕೊಂಡಿದ್ದೆ. ಅವಾಗ ಗಾಡಿ ತೊಗೊಂಡಾಗ ಹೊಸ್ದಾಗಿ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು. ಅದು ಏನಾಯಿತು ಅಂದರೆ ಮೊಬೈಲ್ ಇದ್ದಾಗ ಈ ಜಾಗದಲ್ಲಿ ಮಿರರ್ ಇದೆಯಲ್ಲ, ಈ ಜಾಗದಲ್ಲಿ ಇಲ್ಲಿ ಶೇಕ್ ಆಗಿ ಅದು ಕಬ್ಬಣ, ಅದು ಐರನ್ ಅಲ್ವಾ, ಕಟ್ಟಾಗೋಯ್ತು. ಕಟ್ಟಾಗೋದು ಜಸ್ಟ್ ಮಿಸ್. ನಂದು ಚಾರ್ಜಿಂಗ್ ವಯರ್ ಇತ್ತಲ್ಲ, ಆ ಕನೆಕ್ಟೆಡ್ ವಯರ್ ಇದ್ದಿದ್ದಕ್ಕೆ ಬಚಾವಾಗ ಅವತ್ತು ನನ್ನ ಮೊಬೈಲ್ ಉಳೀತು. ಹಿಂಗೆ ಬಿದ್ದು ಇಲ್ಲೇ ತಗ್ಲಾಕೊಂಡು ನೇತಾಡ್ತಾಯಿತ್ತು ಆ ವಯರ್ ಇದ್ದಿದ್ದಕ್ಕೆ. ಇಲ್ಲ ಅಂದಿದ್ದೆ ಅವತ್ತು ಮೊಬೈಲು 30,000 ಡಮಾರ್ ಆಗಿಬಿಡ್ತಾಯಿತ್ತು. ಅದಕ್ಕೆ ಹೇಳೋದು, ಅಷ್ಟು ಕಾಸ್ಟ್ಲಿ ಮೊಬೈಲ್ ಇರುತ್ತೆ. ಕಾಸ್ಟ್ಲಿ ಇನ್ನೂ ಎಷ್ಟೋ ಮೊಬೈಲ್ಗಳಿರುತ್ತೆ. ಒಬ್ಬೊಬ್ಬರ ಹತ್ರ ಐಫೋನು ಗೊತ್ತಲ್ವಾ, ಅದು ಬೆಲೆ ಎಲ್ಲ ಒಂದು ಸತಿ ಬಿದ್ದು ಡಿಸ್ಪ್ಲೇ ಹೋಯ್ತು ಅಂದರೆ ಎಷ್ಟಿರುತ್ತೆ ಅಂತ ಅದು ಯೂಸರ್ಸ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಯಾಕೆ ಅಷ್ಟೊಂದು ಕಮ್ಮಿ ಅಷ್ಟು ಕಾಸ್ಟ್ಲಿ ಮೊಬೈಲ್ ತೊಗೊಂಡು ಕಮ್ಮಿ ಮೊಬೈಲ್ ಹೋಲ್ಡರೆಲ್ಲ ಹಾಕ್ಸಿ ಸುಮ್ಮನೆ ಮೊಬೈಲೆಲ್ಲ ಯಾಕೆ ಹಾಳು ಮಾಡ್ಕೊತೀರಾ. ಇದು ನೋಡಿ ಸಕ್ಕತ್ತಾಗಿದೆ. ಒಂದು ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ, ನಿಮ್ಗೆ ಏನು ಪದೇ ಇರಲ್ಲ. ಈಸ್ಕೊಂಡ್ಬಿಟ್ರೆ ನಿಮಗೂ ಸೇಫ್ಟಿ, ಮೊಬೈಲ್ಗೂ ಸೇಫ್ಟಿ ಅಂತ. ನಾನು ಎಷ್ಟೊಂದು ಸತಿ ಅದರಲ್ಲಿ ತಲೆ ಕೆಡಿಸ್ಕೊಂಡಿದ್ದೀನಿ ಗೊತ್ತಾ. ಮೊಬೈಲಲ್ಲಿ ಹಾಕಿದಾಗ ಹಳ್ಳದಲ್ಲೆಲ್ಲ ನಿಧಾನಕ್ಕೆ ಎಗರಿಸೋದು, ಗಾಡಿ ನೋಡ್ಕೊಂಡು 50 ಸತಿ. ಟೆನ್ಷನ್ ಯಾಕೆ, ಇದು ಹಾಕ್ಬಿಟ್ರೆ ಏನು ಟೆನ್ಷನೇ ಇಲ್ಲ ಅವರು, ಆರಾಮಾಗಿ ಬಿಟ್ಬಿಡು. ಇದರಲ್ಲಿ ಕ್ರೇಜಿಯಾಗಿದೆ. ಇನ್ನು ವಾಟರ್ ಪ್ರೂಫ್ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾನೆ. ಅದು ಮಾತ್ರ ಸಕ್ಕದಾಗಿ ಕೊಟ್ಟಿದ್ದಾನೆ. ನನಗೆ ಅಂದ್ಕೊಂಡೇ ಇಲ್ಲ ಆ ಥರ ಎಲ್ಲ ಇರುತ್ತೆ ಅಂತ. ಸಕ್ಕದಾಗಿ ಕೊಟ್ಟಿದ್ದಾನೆ ವಾಟರ್ ಪ್ರೂಫ್ ಸ್ವಿಚ್ಗಳೆಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಫುಲ್ ರಿವ್ಯೂ ಬೇಕು ಅಂದರೆ ಕೆಳಗಡೆ ಒಂದು ಕಮೆಂಟ್ ಹಾಕಿ, ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇದೊಂದು ಸಕ್ಕದಾಗೈತೆ. ನಾನು ಮಾತ್ರ ಪಕ್ಕ ರೆಕಮೆಂಡ್ ಮಾಡ್ತೀನಿ ಇದನ್ನು ತೊಗೊಳಕ್ಕೆ. ಇದು ಬಿಟ್ಟರೆ ಇನ್ನು ರ್ಯಾಮ್ ಮೌಂಟ್ ಅನ್ನೋ ಒಂದು ಬರುತ್ತೆ, ಅದು 5,000 ಚೇಂಜ್ ಆಗುತ್ತೆ. ಬಟ್ ಈ ಚಿಕ್ಕ ಗಾಡಿಗಳಿಗೆಲ್ಲ ಇದು ಸಾಕು, ಅಷ್ಟೊಂದು ಇದೆಲ್ಲ ಬೇಕಾಗಿಲ್ಲ. ಯಾಕೆಂದರೆ ಅದು ತುಂಬ ದೊಡ್ಡದಾಗಿ ಬರುತ್ತೆ. ಇಷ್ಟು ದೊಡ್ಡದಾಗೆ ಬೇರೆ ಹಾಕ್ಕೊಂಡಿದ್ದೀನಿ. ಇವತ್ತೇ ಬಿಸಿಲು ಬಂದುಬಿಟ್ಟೈತಿ ಕರೆಕ್ಟಾಗಿ. ಒಳಗೆ ಸ್ವಲ್ಪ ಬಿಸಿ ಆಗ್ತೈತೆ. ನಿಂತ್ಕೊಂಡ್ರೆ ಸಿಗ್ನಲಲ್ಲಿ ಹೋಗ್ತಾ ಇದೆ, ಏನಿಲ್ಲ ಪರವಾಗಿಲ್ಲ, ನಾರ್ಮಲ್ ಆಗೈತೆ. ಗಾಳಿ ಹೊಡೆಯುತ್ತಲ್ಲ, ವೆಂಟ್ಸಿದೆ, ಏನೂ ಆಗಲ್ಲ. ಜಾಕೆಟ್ ರಿವ್ಯೂನು ಕೇಳ್ತಿದ್ದಲ್ಲ ಎಷ್ಟೊಂದು ಜನ, ಬ್ರೋ ಜಾಕೆಟ್ ರಿವ್ಯೂ ಅಂತ ಕಮೆಂಟಲ್ಲಿ, ಇನ್ಸ್ಟಾಗ್ರಾಮ್ DM-ಅಲ್ಲೆಲ್ಲ. ನೋಡಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಜಾಕೆಟ್ ರಿವ್ಯೂನೇ ಹಾಕೋದು. ಫುಲ್ ರಿವ್ಯೂ ಮಾಡಾಕ್ತೀನಿ. ಜಾಕೆಟ್ ಮಾತ್ರ ಯೂಸೇ ಮಾಡೋಕ್ಕಾಗಿಲ್ಲ. ನಾನು ತೊಗೊಂಡಾದ್ಮೇಲೆ ಇದೇ 3ನೇ ಸತಿ ಆಗ್ತಾ ಇರೋದು. ಅಯ್ಯೋ ತಿರ್ಗಾ ಸಿಗ್ನಲ್ ಮತ್ತೆ ಬಿತ್ತು ಹೋಗ್ರೋ ಬೇಗ. ಎಲ್ಲೋ ಗ್ರೀನ್ ಬಿತ್ತು ಹೋಗ್ರೋ ನಂಗೆ ನಿಂತ್ಕೊಳಕ್ಕಾಗಲ್ಲ ಈ ಬಿಸಿಲಲ್ಲಿ. ಹೋಗ್ರೋ. ಜಾಕೆಟು ಅಷ್ಟೇ, ಇದು 3ನೇ ಸತಿ ಆಗ್ತಾ ಇರೋದು ಅಷ್ಟೇ. ಜಾಕೆಟ್ ತೊಗೊಂಡಾದ್ಮೇಲೆ ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ಸೆಕೆಂಡ್ ಅದು ಇಂಡಿಪೆಂಡೆನ್ಸ್ ರೈಡು. ಅದಕ್ಕೆ ಮುಂಚೆ ಒಂದು ಉಳುಕಡ್ಡಿ ಬೆಟ್ಟ ಅಂತ ಹೋಗಿದ್ನಲ್ಲ, ಅದೊಂದು ರೈಡು. ಆ ವೀಡಿಯೋಸ್ ನೀವು ಯಾರೂ ನೋಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ ಇರುತ್ತೆ ನೋಡಿ. ಮೇಲ್ಗಡೆ ಈ ಕಾರ್ಡಲ್ಲೂ ಹಾಕಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ವೀಡಿಯೋ ನೋಡಿ. ಇಷ್ಟ ಆದರೆ ಹಂಗೆ ಒಂದು ಲೈಕ್ ಹಾಕ್ಬಿಡಿ. ಕ್ಯಾಮ್ರಾ ಇಸ್ಕೊಂಡಾದ್ಮೇಲೂ ಅಷ್ಟೇ ನನಗೆ ಎಲ್ಲೂ ರೈಡ್ಸ್ಗೆ ಹೋಗೋಕ್ಕೆ ಆಗ್ತಿಲ್ಲ. ಕ್ಯಾಮ್ರಾ ಇಲ್ದಿದ್ದಾಗಂತೂ ಹೋಗಿರೋ ರೈಡ್ಸು ಲೆಕ್ಕ ಹಾಕ್ಕೊಂಡ್ರೆ, ಇದು ನನ್ನ ಕ್ಯಾಮ್ರಾ ತೊಗೊಂಡಾದ್ಮೇಲೆ ಮಾಡ್ತಿರೋ ವ್ಲಾಗ್ಸ್ ರೈಡ್ಸ್ ಎಲ್ಲ ಏನೂ ಅಲ್ಲ, ಲೆಕ್ಕಕ್ಕೆ ಇಲ್ಲ. ಅದು ಏನು ಅವಾಗ ಕ್ಯಾಮ್ರಾ ಇಲ್ದಿರೋಕ್ಕೆ ಮುಂಚೆ ಆರಾಮಾಗಿ ಹೋಗ್ತಿದ್ದು, ಇವಾಗ ಹೋಗೋಕ್ಕೆ ಆಗ್ತಿಲ್ಲ. ಒಂದು ಬಜೆಟ್ ಅಡ್ಜಸ್ಟ್ ಆದರೆ ಟೈಮ್ ಅಡ್ಜಸ್ಟ್ ಆಗಲ್ಲ, ಟೈಮ್ ಅಡ್ಜಸ್ಟ್ ಆದರೆ ಬಜೆಟ್ ಅಡ್ಜಸ್ಟ್ ಆಗಲ್ಲ. ಆವಾಗ ಮಾಡಿರೋ ರೈಡ್ಸ್ ಎಷ್ಟಿದೆ ಗೊತ್ತಾ. ಅವಾಗ ಏನೋ ಕ್ಯಾಮ್ರಾ ಇದ್ದಿತ್ತು ಒಂದಿದ್ರೆ ಎಷ್ಟು ವೀಡಿಯೋಗಳು ಆಗೋಗ್ತಾಯಿತ್ತು ಇಲ್ಲಿವರೆಗೂ ಯೂಟ್ಯೂಬಲ್ಲಿ. ಏನಿಲ್ಲ ಅಂದ್ರೆ ವಾರಕ್ಕೆ 1 ಸತಿ 2 ಸತಿ ಮಿನಿಮಮ್ 1 ಸತಿ ಅದು ಫಿಕ್ಸ್ ಗುರು. ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಾ ಇರೋದು ಸುಮ್ಮನೆ. ಗಾಡಿ ಇಲ್ಲ ಅಂದ್ರೆ ಯಾವುದೋ ಒಂದು ಗಾಡಿ ಇಸ್ಕೊಳೋದು ಹೋಗ್ತಾ ಇರೋದು ಅಷ್ಟೇ. ವಾರಕ್ಕೊಂದು ಅದು ಫಿಕ್ಸ್ ಇತ್ತು ಆರಾಮ್. ವಾರಕ್ಕೊಂದು ಮಿಸ್ಸೇ ಇಲ್ಲಂಗೆ. ಆ ಮಂಚಿನ ಬೆಲೆ ಡ್ಯಾಮ್ ಹತ್ರ ಅಂತೂ ಎಷ್ಟು ಸತಿ ಹೋಗ್ಬಿಟ್ಟಿದೀವೋ ಗೊತ್ತೇ ಇಲ್ಲ ನನಗಂತೂ. ಪ್ಯೂಲ್ ಇದ್ದಾಗಂತೂ ಸುಮ್ಮನೆ ಹೋಗೋದು. ಬೋರ್ ಆಯ್ತಾ ಹೋಗ್ತಾ ಇರೋದೆ ಸೀದಾ. ಈ ರೈಡ್ ಆದಮೇಲೆ ಒಂದು ರೈಡ್ಗೆ ಪ್ಲ್ಯಾನ್ ಹಾಕಿದ್ದೀನಿ. ಅದಕ್ಕೋಸ್ಕರ ಫಾಗ್ ಲ್ಯಾಂಪ್ ಎಲ್ಲ ಫಿಕ್ ಮಾಡಿದ್ದೆ. ಫಾಗ್ ಲ್ಯಾಂಪು ಇದೆ ನನ್ನ ಹತ್ರ, ಅದು ಕ್ರೇಜಿ ಇದೆ. ಅದು 5,000 ರೂಪೀಸ್ ಆಗುತ್ತೆ ಮ್ಯಾಡ್ ಡಾಗ್ದು. ಅದು ನಿಮ್ಗೆ ಏನಾದರೂ ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ ಕೆಳಗಡೆ. ಅದರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಅದು ಸಾಕಾಗಿದೆ ಮ್ಯಾಡ್ ಡಾಗ್ ಅದು ಫಾಗ್ ಲೈಟು. ನಾನು ಈಸ್ಕೊಂಡು ಅದೂ
2 ಇಯರ್ಸ್ ಇಲ್ಲ 1 ಇಯರ್ ಆಗ್ತಾಯಿದೆ, 1 ಇಯರ್ ಆಯಿತು ಕರೆಕ್ಟಾಗಿ. ಅದು ಯೂಸ್ ಮಾಡಿರೋದು ಒಂದೇ ರೈಡಿಗೆ, ಮಿಲ್ಸ್ಗೆ ಹೋಗಿದ್ದಲ್ಲ ಅದೊಂದೇ ರೈಡಿಗೆ ಯೂಸ್ ಮಾಡಿರೋದು ಫಾಗ್ ಲೈಟು. ಆವಾಗ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ. ಇದಾದಮೇಲೆ ನಂದು 350 ಅವ್ರದ್ದು ಒಂದು ರೈಡ್ ಇದೆ. ಅವ್ರ ಗಾಡಿ ಸ್ವಲ್ಪ ರೆಡಿ ಆಗಬೇಕು, ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಆಕ್ಸಿಡೆಂಟ್ ಆಗಿತ್ತಲ್ಲ ಅವ್ರ ಗಾಡಿ. ಬ್ರೋ ವಿಡಿಯೋ ನೋಡ್ತಿದ್ದೆ, ಬೇಗ ನಿಮ್ಮ ಗಾಡಿ ರೆಡಿ ಮಾಡಿಸ್ಕೊಂಬಿಡಿ, ಬೇಗ ಹೋಗೋಣ ರೈಡಿಗೆ. ಗಾಡಿ ತಂದಿದ್ದಾರೆ ಶಿವಮೊಗ್ಗದಿಂದ ಇಲ್ಲಿಗೆ, ಇನ್ನು ರೆಡಿ ಆಗಬೇಕು ಅಂದರು. ಅದಕ್ಕೆ ಬ್ರೋ ವಿಡಿಯೋ ನೋಡ್ತಿದ್ದೆ, ಬೇಗ ನಿಮ್ಮ ಗಾಡಿ ರೆಡಿ ಮಾಡಿಸ್ಕೊಂಬಿಡಿ, ಹೋಗ್ಬಿಡೋಣ. ಎಲ್ಲಿಗೆ ಅಂದರೆ ಹೋಗ್ತಾ ಇರೋ ಪ್ಲೇಸ್ ನೆಕ್ಸ್ಟು ನಾನು ಹೋಗಿರೋ ಪ್ಲೇಸೇ, ಅದೇ ಅದ್ರ ಜೊತೆಗೆ ಇನ್ನೊಂದು ಪ್ಲೇಸ್ ಆ್ಯಡ್ ಆಗಿದೆ, ಅದು ಕ್ರೇಜಿ ಪ್ಲೇಸು. ಅದು ಲಾಸ್ಟ್ ಟೈಮ್ ಹೋಗ್ಬೇಕು ಅಂದ್ಕೊಂಡಿದ್ದು, ಹೋಗೋಕ್ಕಾಗಿಲ್ಲ ಅಂದರೆ ರೂಟ್ ಮಿಸ್ ಆಗೋಗಿತ್ತು. ಹೋಗ್ಬೇಕು ಅಂತ ಫಿಕ್ಸ್ ಆಗಿ ಅಲ್ಲಿವರೆಗೂ ಹೋಗಿದ್ವಿ, ಬಟ್ ಗೊತ್ತಿಲ್ಲದೆ ಹೆಂಗೆ ಹೋಗಿ ಎಲ್ಲೆಲ್ಲೋ ಹೋಗಿ ಹೆಂಗೋ ಬಂದುಬಿಟ್ವಿ. ಅದಕ್ಕೆ ಈ ಸತಿ ಅಲ್ಲಿಗೆ ಹೋಗೋಣ ಅಂತ ಫಿಕ್ಸು. ಎಲ್ಲಿಗೆ ಅಂತ ನೀವೇ ಬ್ಲಾಗಲ್ಲಿ ನೋಡ್ತೀರಾ. ಇಷ್ಟು ದಿನ ಬರೀ ಸಿಟಿಯಲ್ಲಿ ನಿಧಾನಕ್ಕೆ ಓಡಿಸಿ ಬೋರ್ ಆಗೋಗಿತ್ತು. ಸ್ವಲ್ಪ ಖಾಲಿ ರೋಡ್ ಸಿಕ್ಕಿದ್ರೆ ಚೆಚ್ಚೋಣ ಅಂದರೆ ಖಾಲಿ ರೋಡೇ ಇಲ್ಲ. ಇಲ್ಲೂ ಬರೀ ಟ್ರಾಫಿಕ್ಕು, ಈ ಬಿಸಿಲು ಬೇರೆ ಹಿಂಸೆ. ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು 4.7 ಕಿಲೋಮೀಟರ್ಸ್ ಐತಿ, ಇನ್ನೊಂದು 10 ನಿಮಿಷ 9 ಮಿನಿಟ್ಸ್ ಐತೆ. ಬನ್ನಿ ಹೋಗೋಣ ಬೇಗ. ಟೈಮ್ ಆಗಲೇ 3:30 ಆಗೋಯ್ತು. ಅಲ್ಲಿ ನಾವು ರೂಟ್ ಮಿಸ್ ಆಗಿಲ್ಲ ಅಂದಿದ್ದೆ, ಇಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ಬೋದಾಗಿತ್ತು. ಅಲ್ಲಿ ರೂಟ್ ಬೇರೆ ಮಿಸ್ ಆಯ್ತಲ್ಲ, ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಎಕ್ಸ್ಟ್ರಾ ಆಯಿತು. ಅದಕ್ಕೋಸ್ಕರ ಕರೆಕ್ಟಾಗಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇನ್ನು 2.7 ಕಿಲೋಮೀಟರ್ ಇದೆ, 5 ನಿಮಿಷ ಅಂತೆ. ಫ್ಯೂಲ್ ಬೇರೆ ರಿಸರ್ವ್ಗೆ ಬಂದುಬಿಟ್ಟೈತೆ, ಫ್ಯೂಲ್ ಹಾಕ್ಸ್ಕೊಬೇಕು. ಹೋಗಿ ರಿಟರ್ನು ಬರಬೇಕಾದ್ರೆ ಹಾಕ್ಸ್ಕೊಳೋಣ. ಇದೇ ಬೆಸ್ಟ್ ರೂಟ್ ಅನ್ಸುತ್ತೆ. ಯಾಕೋ ನಂಗೆ ಆ ಕಡೆಯಿಂದ ಬಂದಿದ್ದೆ, ಈ ಕಡೆಯಿಂದ ಬಂದಿದ್ದೆ ಎಷ್ಟೊಂದು ಸಿಗ್ನಲ್, ಇಲ್ಲಿ ಟ್ರಾಫಿಕ್ ಜಾಮು. ಈ ಕಡೆಯಿಂದ ಉಳ್ಳಾಲ್ ರೋಡಿಂದ ಎಲ್ಲ ಬಂದಿದ್ರೆ ಇದೆಲ್ಲ ರೋಡ್ ಒಂಚೂರು ಚೆನ್ನಾಗಿ ಮಾಡಿಬಿಟ್ಟು, ಮುಂದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇದೆ ಮೈಸೂರು ರೋಡಲ್ಲಿ, ಅದೆಲ್ಲ ಚೆನ್ನಾಗಿ. ಇಲ್ಲೇನೋ ಹೊಸ ಡೆಕಾತ್ಲಾನ್ ಆಗಿದ್ದು, ಅಡ್ವರ್ಟೈಸ್ ಮೇಲೆ ನೋಡ್ತಿದ್ದೆ, ಇಲ್ಲೇ ಆಗ್ಬಿಟ್ಟಿದೆ ಹೊಸ ಡೆಕಾತ್ಲಾನ್. ನಾಡಿ ಸೀದಾ ಹೋದ್ರೆ ಮೈಸೂರು ರೋಡು ಹೋಗ್ಬಿಡೋಣ. ಮೈಸೂರಿಗೆ ಹಂಗೆ ಬೇಡ, ಟೈಮ್ ಆಗ್ಬಿಟ್ಟೈತಿ ಇವಾಗ. ಇಲ್ಲ ಅಂದಿದ್ದು ಏನು ಹೋಗ್ತಾ ಇದ್ದಿಲ್ಲ, ಟೈಮ್ ಇದ್ರೂ ಪ್ಲ್ಯಾನ್ ಇರೋದು ಇಲ್ಲಿಗೆ ಅಷ್ಟೇ. ಮೈಸೂರಿಗೆಲ್ಲ ಪ್ಲ್ಯಾನ್ ಆಗಿ ರೆಡಿಯಾಗಿ ಏನೂ ಬಂದಿಲ್ಲ. ಹೋಗೋಣ ಅಲ್ಲಿಗೂ ಮೈಸೂರಿಗೂ. ಗೂಗಲ್ ಮ್ಯಾಪಲ್ಲೇ ನೋಡಿದೆ, ಟ್ರ್ಯಾಕ್ ಸಾಕಾಗೈತೆ, ಹಿಂಗೆಲ್ಲ ಫುಲ್ ಕರ್ವ್ಸು ಸಾಕಾಗೈತೆ. ಆಯ್ತು, ಇನ್ನೇನು 1.6 ಕಿಲೋಮೀಟರ್ಸ್ ಅಷ್ಟೇ ಬಂದ್ವಿ. ಮೋಸ್ಟ್ಲಿ ಇದು ಮೈನ್ ರೋಡಲ್ಲೇ ಇದೆ ಅನಿಸುತ್ತೆ. ಮೈನ್ ರೋಡಿಂದ ಸ್ವಲ್ಪ ಹಿಂಗೆ ಲೆಫ್ಟಿಗೆ ತಂದರೆ ಅಲ್ಲೇ ಇದೆ, ಇಂಡಿಯನ್ ಪೆಟ್ರೋಲ್ ಪಂಪ್ ಇದೆ, ಅಲ್ಲಿಂದ ಲೆಫ್ಟಿಗೆ. ಮೆಟ್ರೋ ಎಲ್ಲ ಪೂರ್ತಿ ಆಗಿಬಿಟ್ರೆ ಇನ್ನು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತು ಈ ರೋಡ್ಗಳೆಲ್ಲ ಚೆನ್ನಾಗಿ ಮಾಡ್ಬೇಕು ಗುರು. ರೋಡ್ ಅಂತೂ ಫುಲ್ ಕಿತ್ತೋಗೈತೆ. ಇಲ್ಲೆಲ್ಲ ಸ್ವಲ್ಪ ಅಗಲ ಇದೆ, ವೈಡ್ ಇದೆ, ಪರವಾಗಿಲ್ಲ. ಮುಂದೆ ನೋಡಿ ಎಷ್ಟು ಚಿಕ್ಕದಾಗಿದೆ, ಯಾಕೆಂದರೆ ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ, ರೋಡ್ ಮಾಡ್ತವ್ರೆ. ಅದಿನ್ನು ಯಾವಾಗ ಮಾಡಿ ಮುಗಿಸ್ತಾರ ಗೊತ್ತಿಲ್ಲ ನನಗಂತೂ. ಈ ಕಡೆ ಈ ರೋಡಿಗೆ ಬರೋಕ್ಕೆ ನನಗೆ ಹಿಂಸೆ, ಈ ರೋಡಿಗೆ ಬರಬೇಕು ಅಂದ್ರೇ. ಅದಕ್ಕೆ ಈ ರೋಡ್ ಸೈಡ್ ಎಲ್ಲಿಗಾದರೂ ಹೋಗ್ಬೇಕು ಅಂದರೆ ಬೆಳಗ್ಗೆನೇ ಬಂದುಬಿಡ್ತೀನಿ. ಆದರೂ ಅಲ್ಲಿಂದ ರಿಟರ್ನ್ ಬರ್ತೀನಲ್ಲ, ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಹಿಂಸೆ. ರಾಮನಗರದಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್, ಇಲ್ಲಿವರೆಗೂ ಬರೋವರೆಗೂ ಫುಲ್ ಹಿಂಸೆನೇ ನನಗಂತೂ. ನೋಡ್ರಿ ಎಲ್ಲ ಅಂದರೆ ಅಲ್ಲಿ ದೊಡ್ಡ ಕಿತ್ತೋಗೈತೆ. ಇಲ್ಲಿ ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ನಡೀತಾನೆ ಐತೆ, ಇನ್ನು ಅದೆಷ್ಟು ವರ್ಷ ತೊಗೊತಾರೆ ನೋಡಿ. ನಿಮ್ಗೆ ಲ್ಯಾಂಡ್ ಮಾರ್ಕ್ ಏನೋ ಬೇಕು ಅಂದರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆ. ಇದಾದಮೇಲೆ ಒಂದು 500 ಮೀಟರ್ಸ್ ಆದಮೇಲೆ ಮುಂದಕ್ಕೆ ಲೆಫ್ಟ್ ಅಷ್ಟೇ. ನಿಮ್ಗೆ ಅದರದ್ದು ಲೊಕೇಶನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ಚೆಕ್ ಮಾಡಿ. ಪರವಾಗಿಲ್ಲ ಅನಿಸ್ತು. ಪ್ರೈಸ್ ಏನು ಅಷ್ಟೊಂದು ಹೈ ರೇಂಜ್ ಇಲ್ಲ, 250 ರುಪೀಸ್ ಅಷ್ಟೇ. ಇಲ್ಲೇ ಇದೆ ಕಾಣಿಸ್ತಾ ಇದೆ, ಗ್ರಿಪ್ಸ್ ಗೋ ಕಾರ್ಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ. ಇಲ್ಲೇ ಲೆಫ್ಟ್ ಹೊಡ್ಕೊಳೋಣ. ಯಾಕೋ ತುಂಬ ಜನ ಬಂದಂಗೆ ಇದ್ದಾರೆ, ಇಲ್ಲೆಲ್ಲ ರಶ್ ಐತೆ. ಅಯ್ಯೋ ನೋಡೋಣ. ನಾನು ಇದಕ್ಕೆ ಮುಂದೆನೇ ಬರೋ ಪ್ಲ್ಯಾನ್ ಇತ್ತು ವೀಕ್ ಡೇಸಲ್ಲಿ, ಬಟ್ ಆಗಲಿಲ್ಲ. ನೋಡಿ ವೀಕ್ ಡೇಸಲ್ಲಿ ಬಂದಿದ್ದೆ, ಎಷ್ಟೊಂದು ಜನ ಇದ್ದಾರೆ. ಅಯ್ಯೋ ನೋಡೋಣ. ಇದೇ ಗೋ ಕಾರ್ಟಿಂಗ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟೈತೆ. ಬನ್ನಿ ಹೋಗಿ ಶುರು ಮಾಡ್ಕೊಂಬಿಡೋಣ ನಾವು. ಬಂದಿದ್ದೀವಿ. ಇಲ್ಲಿದೆ ನೋಡಿ ಗೋ ಕಾರ್ಟಿಂಗ್, ಗ್ರಿಪ್ಸ್ ಗೋ ಕಾರ್ಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ. ಬನ್ನಿ ಟಿಕೆಟ್ ಏನಿದೆಯಾ ಅಂತ ಎನ್ಕ್ವೈರಿ ಮಾಡಿಕೊಂಡು ಟಿಕೆಟ್ ಇಸ್ಕೊಂಡು ಹೋಗೋಣ. ಬೌಲಿಂಗ್ ಎಲ್ಲ ಇದೆ, ಗೋ ಕಾರ್ಟಿಂಗ್ ಟಿಕೆಟ್ ಇಲ್ಲ. ಇಲ್ಲೇ ನೋಡಿ 160cc 256 ರುಪೀಸ್ 6 ಲ್ಯಾಪ್ಸು. 200cc ಇದಾದರೆ 320 ರುಪೀಸ್. ಸಿಂಗಲ್ ಆ್ಯಂಡ್ ಡಬಲ್ ಸೀಟರು. 270cc 448 ರುಪೀಸ್. ಇಲ್ಲೇ ಇದೆ ನೋಡಿ. ಏನು ಫಿಲ್ ಮಾಡಬೇಕಾ? ನಾನು 200cc ತೊಗೊತಾ ಇದ್ದೀನಿ, ನಮ್ಮ ತಮ್ಮಂಗೆ 160cc ಕೊಡ್ತಾ ಇದ್ದೀನಿ. ನೋಡೋಣ, ಟ್ರೈ ಮಾಡೋಣ. 200cc ಕೊಡಿ, 160cc ಕೊಡಿ. ಹಾಂ ಏನು ಹೇಳಿ? ಹಾಂ ಗೊತ್ತಾಯ್ತು, ಸಿಂಗಲ್ ಇದು. ಹಾಂ ಇದು ಒಂದು ಕೊಡಿ, ಇದು 2 ಕೊಡಿ ಅಂದಿದ್ದು. ನೋಡಿ ಇಲ್ಲಿದೆ ಟಿಕೆಟ್ಸು. ಇದೆರಡು ಬಂದುಬಿಟ್ಟು 160cc ಇದು ಬಂದುಬಿಟ್ಟು 256 ರುಪೀಸ್ ಆಗುತ್ತೆ. ಇದು 200cc ನಾನು ತೊಗೊಂಡಿದ್ದೀನಿ. 200cc ಟ್ರೈ ಮಾಡೋಣ ಅಂದ್ಬಿಟ್ಟು. ಇದು ಬಂದುಬಿಟ್ಟು 340 ಸಮಥಿಂಗ್ 320 ಆಗುತ್ತೆ. ಇದು 200cc ನೋಡಿ ಸ್ಟಾರ್ಟ್ ಆಗ್ತಿದೆ ಆಗಲೇ. 6 ಲ್ಯಾಪ್ಸ್ ಬರುತ್ತೆ. 6 ಲ್ಯಾಪ್ಸ್ ಅಂದರೆ ಫುಲ್ಲು ಟ್ರ್ಯಾಕು 6 ಟೈಮ್ ಓಡಿಸ್ಬೋದು, 6 ರೌಂಡ್. ನೋಡಿ ಟ್ರ್ಯಾಕಿಗೆ ಬಂದಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 160cc ಫುಲ್ಲು ರೆಡಿ ಆಗಿದೆ. ಅದಾದಮೇಲೆ ನಮ್ಮದು ನೆಕ್ಸ್ಟ್ 200cc ಇದಂತೆ. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅದೆಲ್ಲ ಒಂದು
ಮುಗಿದ್ಮೇಲೆ 6 ಲ್ಯಾಪ್ ಆದಮೇಲೆ ನೆಕ್ಸ್ಟ್ ನಮ್ಮದು ಸ್ಟಾರ್ಟ್ ಆಗುತ್ತೆ 200cc ನೋಡೋಣ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಯಾವ ಥರ ಇರುತ್ತೆ ನೋಡೋಣ. ಯಾಕೆಂದರೆ ನಂಗೆ ಕಾರ್ ಓಡಿಸಲ್ಲ, ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಇದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಹಾರ್ಡ್ ಇರ್ಬೋದು ಸ್ಟೇರಿಂಗು. ಟ್ರೈ ಮಾಡೋಣ. ಕಲರ್ ನೋಡಿ ಹೇಗೈತೆ, ಕಲರ್ ಕೂದಲು ಸಾಕದಾಯ್ತಲ್ಲ, ಯಾವುದಾದ್ರು ಕಲರ್ ಹಾಕ್ಸ್ಬಿಟ್ಟು. ಇಲ್ಲಿ 160cc ಫುಲ್ ವೆಯ್ಟಿಂಗಲ್ಲಿದೆ, ಒಂದು ಲೈನ್ ನಿಂತಿದೆ. ಅದಾದಮೇಲೆ 200cc ಅಂತೆ. ಟ್ರೈ ಮಾಡುವ ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಸತಿ ಓಡಿಸ್ತೀನಿ, ಇಷ್ಟ ಆಯಿತು ಅಂದರೆ ಹಂಗೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಕೂಡ ಹೋಗ್ಬೋದು. ಇನ್ನೊಂದು cc ತೊಗೊಳ್ತೀನಿ. ಫಸ್ಟೇ 160cc ತೊಗೊಳೋಣ ಅಂದ್ಕೊಂಡೆ, ತಿರ್ಗಾ ಇಲ್ಲಿ ನೋಡಿದಾಗ ಗೊತ್ತಾಯ್ತು 160 ಅಷ್ಟೊಂದು ಸ್ಪೀಡ್ ಇರಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ 200cc ತೊಗೊಳೋಣ ಅಂತ. ಬುದ್ಧಿ ಬೀಳ್ತಾ ಇದ್ನಲ್ಲ ಗುರು ಯಾರೂ. ಹೆಲ್ಮೆಟ್ಸ್ ನೋಡಿ ಅವ್ರು ಕೊಡೋದು ಏನು ಅಷ್ಟು ಕ್ವಾಲಿಟಿ ಇಲ್ಲ, ಅದಕ್ಕೆ ನಾನು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತೀನಿ. ಕೇಳಿದ್ದೆ ನಾ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಜಾಕೆಟ್ ಹಾಕ್ಕೊಂಡಿದ್ದೀನಿ, ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡಿ. ಓಡ್ಸೋಕ್ಕೆ ಬರ್ದಿರೋಗೆ ಪಕ್ಕದಲ್ಲಿ ಕೂತ್ಕೊತಾರೆ, ಲೇಡೀಸ್ ಅದು ಮೋಸ್ಟ್ಲಿ ಫಸ್ಟ್ ಟೈಮ್ ಇರಬೇಕು, ಓಡ್ಸೋಕ್ಕೆ ಬರಲ್ಲ ಅಂತ. ಆ ಥರ ಓಡ್ಸೋಕ್ಕೆ ಬರ್ದಿರೋಗೆ ಬನ್ನಿ ಇಲ್ಲಿ ಓಡ್ಸೋಕ್ಕೆ ಹೇಳ್ಕೊಳ್ತಾರೆ ಅವರೇ ಪಕ್ಕದಲ್ಲಿ ಕೂತ್ಕೊಂಡು. ಅಂದರೆ ನಿಮಗೂ ಓಡ್ಸಂಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ಲಾಸ್ಟ್ ಲ್ಯಾಪ್ ಆಗಲೇ ನನಗೂ ಅವ್ನಿಗೆ ತೋರಿಸಿದ್ದು ಲಾಸ್ಟ್ ಲ್ಯಾಪ್ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ನಿಗೆ ಇರ್ಬೇಕು. ನನ್ನ ಲಾಸ್ಟ್ ಲ್ಯಾಪ್ ಆಗೋಯ್ತಾ ಇಷ್ಟು ಬೇಗ?